ನಮಸ್ತೆ. ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆರ್ಯ ಕೈಯಲ್ಲಿ ಚಂದನ ಮತ್ತು ಹರಿ ಇಬ್ಬರೂ ಸಿಕ್ಕಾಕೊತಾರೆ. ಆರ್ಯ ಕಾರಿಂದ ಇಳಿದಿದ್ದೇನೆ ಇಳಿಯೋ ಕೆಳಗೆ ಅಂತ ಹೇಳಿದಾಗ ಹರಿ ಮತ್ತು ಚಂದನ ಇಬ್ಬರೂ ಕೆಳಗಡೆ ಇಳಿದು ಬರ್ತಾರೆ. ಎಲ್ಲಿಗೆ ಓಡೋಗ್ತಾ ಇದೆಯಾ, ಕೊನೆಗೂ ನೀನು ಚೀಟಿಂಗ್ ಗರ್ಲ್ ಅನ್ನೋದನ್ನ ತೋರಿಸ್ಕೊಟ್ಬಿಟ್ಟಿಯಲ್ಲ, ನಿನ್ಗೆ ಇವತ್ತಿದೆ ಕಣೋ, ನಿನ್ಗೆ ಇವತ್ತಿದೆ. ಚಂದನ ಕಾರ್ ಹತ್ತು, ಅಲ್ಲಿ ದಾಸ್ ಮತ್ತೆ ಡ್ಯಾಡ್ ಇಬ್ರು ಕಾಯ್ತಾ ಇದ್ದಾರೆ. ಬಾ ಚಂದನ, ಬಾ ಚಂದನ ಅಂತ ಗದರ್ತಾ ಇರ್ತಾನೆ. ಆಗ ಚಂದನ ಮುಂದೆ ಬರೋ ಪ್ರಯತ್ನ ಮಾಡ್ತಾಳೆ. ಆಗ ಹರಿ ಅವಳ ಕೈಯಿನ ಹಿಡ್ಕೊಂಡು ಏನು ಮಾಡ್ತಾ ಇದ್ದೀರಾ ಮೇಡಮ್, ಹಿಂದೆ ಬನ್ನಿ ಅಂತ ಹೇಳಿ ಹಿಂದೆ ಕರೀತಾನೆ. ಆಗ ನಾನು ಆ್ಯಕ್ಷನ್ ಹೀರೋನೇ ಮೇಡಮ್, ನಾನು ಹೋಗಿ ಫೈಟ್ ಮಾಡ್ತಿಂತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಪ್ರಾಬ್ಲಮ್ ನಿಮ್ಮ ಹಿಂದೆ ಬರ್ತಾ ಇಲ್ಲ, ನೀವೇ ಪ್ರಾಬ್ಲಮ್ನ ಹುಡ್ಕೊಂಡು ಹೋಗ್ತಾ ಇದ್ದೀರಾ, ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಹೇಳ್ತಾಳೆ. ಸರಿ ಆಯಿತು ಮೇಡಮ್ ಬನ್ನಿ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಮುಂದೆ ಓಡಿ ಮೇಡಮ್ ಅಂತ ಅಂದ್ಬಿಟ್ಟು ಓಡೋಗ್ಬಿಡ್ತಾರೆ ಟೀ ಎಸ್ಟೇಟ್ ಒಳಗಡೆ. ಆಗ ಹಿಂದೆನೇ ಆರ್ಯ ಗ್ರೂಪ್ ಅವರು ಹಿಂದೆ ಒಟ್ಟಿಸ್ಕೊಂಡು ಬರ್ತಾರೆ. ಆದರೆ ಚಂದನ ಮತ್ತು ಹರಿ ಇಬ್ರು ಎಸ್ಕೇಪ್ ಆಗಿ ಕಾರ್ ಕಡೆಗೆ ಓಡ್ ಬರ್ತಿರ್ತಾರೆ. ಅವ್ರು ಅಲ್ಲೇ ಇದ್ದಾರೆ, ನನ್ನ ಕೈಲಿ ಸಿಕ್ಕಾಕೊಂಡ್ರು, ಬರ್ರೋ ಹಿಡಿಯೋಣ ಅಂತ ಅಂದ್ಬಿಟ್ಟು ಆರ್ಯ ಓಡ್ ಬರ್ತಿರ್ತಾನೆ, ಬಿದ್ದೋಗ್ಬಿಡ್ತಾನೆ. ಆಗ ಚಂದನ ಕಾರ್ ಹತ್ರ ಬಂದು, ಅಯ್ಯೋ ನಮ್ಮ ಕಾರ್ ಹತ್ರನೇ ಅವ್ರು ಹೋಗ್ತಾ ಇದ್ದಾರೆ, ನಮ್ಮ ಕಾರ್ ಬೇರೆ ಅಲ್ಲಿ ದೂರ ಇದೆ, ನಾವು ಇವಾಗ ಹೇಗೆ ಎಸ್ಕೇಪ್ ಆಗೋದು, ಇಲ್ಲೇ ಇದ್ದಾರಲ್ಲ ಇವರು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಪಕ್ಕದಲ್ಲೇ ಒಂದು ಕಾರ್ ಇರುತ್ತೆ. ಆ ಕಾರ್ನಲ್ಲಿ ನೋಡಿದ್ರೆ ಆ ಕಾರ್ನಲ್ಲೇ ಬಿಟ್ಟಿರ್ತಾರೆ. ಅದನ್ನ ನೋಡಿ ಹರಿ ಇರ್ಬೇಕಾರೆ, ಡೋಂಟ್ ವರಿ ಮೇಡಮ್ ಏನು ಆಗೋದಿಲ್ಲ ಅಂತ ನಾನು ಹೇಳಿದ್ನಲ್ಲ, ನೋಡಿ ಇಲ್ಲಿ ನಮ್ಮ ಕಾರಲ್ಲೇ ಹೋಗಬೇಕಾಗಿಲ್ಲ, ಬೇರೆ ಕಾರಲ್ಲೂ ನಾವು ಹೋಗ್ಬೋದು, ನೋಡಿ ಇಲ್ಲಿ ಯಾವನೋ ದಡ್ಡ ನನ್ನ ಮಗ ಕಾರ್ನಲ್ಲೇ ಕೀ ಬಿಟ್ಟೋಗಿದ್ದಾನೆ, ಬನ್ನಿ ಮೇಡಮ್ ಇಲ್ಲಿಂದ ಆದಷ್ಟು ಬೇಗ ಅವ್ರು ಬರೋದ್ರೊಳಗಡೆ ಓಡೋಗೋಣ ಬನ್ನಿ ಮೇಡಮ್ ಅಂತ ಅಂದ್ಬಿಟ್ಟು ಕಾರ್ನ ಹತ್ಕೊಂಡು ಹೋಗ್ಬಿಡ್ತಿರ್ತಾರೆ. ಆರ್ಯ ಮತ್ತು ಆರ್ಯ ಜೊತೆ ಇದ್ದವರು ಕಾರ್ ಹತ್ರ ಓಡ್ ಬರ್ತಾರೆ. ಆದರೆ ಅವರು ಮುಂದೆ ಪಾಸ್ ಆಗಿದ್ದನ್ನು ನೋಡಿ ಆರ್ಯ ಯಾರೋ ದಡ್ಡ ನನ್ನ ಮಗ ಕಾರ್ನಲ್ಲಿ ಕೀ ಬಿಟ್ಟವನು ಅಂತ ಹೇಳ್ತಾನೆ. ಆಗ ರೌಡಿ ಇದ್ದವನು, ಅದು ಅಣ್ಣ ನೀವೇನೆ ಅಂತ ಹೇಳಿದಕ್ಕೆ ಅಂತ ಕಿರ್ಚಾಡ್ಕೊಂಡು ಕಾರ್ನಾರು ತೆಗೆದು ಸಾಯಿರೋ ಅಂತ ಹೇಳ್ತಾನೆ. ಆಗ ರೌಡಿ, ಅದು ಅಣ್ಣ ಕಾರ್ನಲ್ಲಿ ಕೀ ಬಿಟ್ಟೋಗೋ ಅಷ್ಟು ದಡ್ಡ ನನ್ನ ಮಗ ಅವನಲ್ಲ ಅಣ್ಣ ಅಂತ ಟಾಂಗ್ ಕೊಡ್ತಾನೆ. ಅದನ್ನ ನೋಡಿ ಅಂತ ಕಿರ್ಚಾಡ್ತಾ ಇರ್ತಾನೆ. ಇಲ್ಲಿ ಚಂದನ ಅವರಪ್ಪ ಮತ್ತು ಅಣ್ಣ ಇಬ್ರು ಕಾರ್ನಲ್ಲಿ ಹೋಗ್ತಾ ಹರಿ ಮನೆನ ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಅಂತ ಹೇಳಿದಾಗ ಹೇಗೆ ಪತ್ತೆ ಹಚ್ಚೋದು ಅಂತ ಯೋಚನೆ ಮಾಡಬೇಕಾದ್ರೆ ಆ ಏಜೆನ್ಸಿ ಅವರು ನಮ್ಮ ಮನೆಗೆ ಆ ಹರಿನ ಕಳಿಸ್ಕೊಟ್ಟಿದ್ರಲ್ಲ, ಅವ್ರಿಗೆ ಫೋನ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಸರಿ ಆಯಿತು ಫೋನ್ ಮಾಡೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡೋಕ್ಕೆ ಫೋನ್ನ ತೆಗಿತಾರೆ. ಅಷ್ಟರೊಳಗಡೆ ಆರ್ಯ ಫೋನ್ ಮಾಡ್ತಾನೆ. ಇದು ಆರ್ಯ ಫೋನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಕ್ಕೆ, ನೋಡಿಯಪ್ಪ ರಿಸೀವ್ ಮಾಡಿ ಅಂತ ಹೇಳ್ತಾನೆ ದಾಸ್. ಅದಕ್ಕೆ ಫೋನ್ನ ರಿಸೀವ್ ಮಾಡಿ ಹೇಳಿ ಆರ್ಯ ಅಂತ ಹೇಳಿದ್ದಕ್ಕೆ, ನಾನು ಚಂದನನ್ನ ಹಿಡಿದ್ಬಿಟ್ಟೆ ಮಾವ, ಹಿಡಿದ್ಬಿಟ್ಟೆ ಅಂತ ಹೇಳ್ತಾನೆ. ಹಿಡಿದ್ಬಿಟ್ರಾ, ಸಿಕ್ಕಿದ್ಲಾ ಅಂತ ಹೇಳಿದ್ದಕ್ಕೆ, ಸಿಕ್ಕಿದ್ಲು ಅಂತ ಹೇಳಿದಾಗ, ಬಿಡ್ಬೇಡಿ ಅವಳನ್ನ, ನಾವು ಆದಷ್ಟು ಬೇಗ ಬರ್ತೀವಿ, ಎಲ್ಲಿದ್ದೀರಾ ಹೇಳಿ ಅಂತ ಹೇಳಿದ್ದಕ್ಕೆ, ನನ್ನ ಕಾರ್ನೇ ತಗೊಂಡು ಕಣ್ ತಪ್ಪಿಸಿ ಹೋದ್ರು ಅಂತ ಆರ್ಯ ಹೇಳ್ತಾನೆ. ಹಾಗಾದರೆ ನಿಮ್ಮ ಕಣ್ ತಪ್ಪಿಸಿನೂ ಹೋಗಿದ್ರ, ನಿಮಗೂ ಚಳ್ಳೆ ಹಣ್ಣು ತಿನ್ಸಿದ್ರ ಅಂತ ಹೇಳಿದ್ದಕ್ಕೆ, ಅವಳನ್ನ ನಾನು ಹೇಗೆ ಕಂಡುಹಿಡಬೇಕು ಅಂತ ನನಗೆ ಗೊತ್ತು, ನಿಮ್ಮಿಂದ ನಾನು ಸಪ್ರೇಟಾಗಿ ಬಂದು ಒಳ್ಳೆ ಕೆಲಸ ಮಾಡಿದೆ ನನಗೆ ಗೊತ್ತು, ಅವನು ಆ ಡ್ರೈವರ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ, ನನಗೆ ಹೇಗೆ ಆಗಬೇಡ, ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು, ಹಾಗೆ ಆ ಉಸಿರು ಬಳ್ಳಿನೂ ಸುಮ್ಮನೆ ಬಿಡಬಾರ್ದು, ನಾನು ಈಗಲೇ ಬರ್ತಾ ಇದ್ದೀನಿ, ನನ್ನ ಕಾರಲ್ಲಿರೋದು ಅವರಿಬ್ಬರು, ಅವ್ರನ್ನ ನನ್ನ ಕಾರ್ ಎಲ್ಲೇ ಕಂಡ್ರು ಅದನ್ನು ತಡೆ ಹಾಕಿ ನಾನು ಈಗಲೇ ಬರ್ತಾ ಇದ್ದೀನಿ ಅಂತ ಹೇಳಿದಾಗ, ಯಾವ ಕಡೆ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಇದು ಯಾವ ಕಡೆ ರೋ, ಯಾವ ವಿಲೇಜ್ ರೋ ಅಂತ ಹೇಳಿದಾಗ, ಕುಣಿಗಲ್ ಕಡೆ ಇದ್ದೀವಿ ಅಂತ ಹೇಳ್ತಾರೆ. ಕುಣಿಗಲ್ ಗೇಟ್ ಕಡೆ ಇದಾರಂತೆ, ನಡಿ ದಾಸಲ್ಲಿ ಹೋಗೋಣ ಅಂತ ಹೇಳಿದಕ್ಕೆ, ಸರಿ ಆರ್ಯ ಅವಳು ಸಿಕ್ಕಿದ್ರೆ ಏನು ಮಾತಾಡಬೇಡಿ, ನೀವು ಕೂಲಾಗಿರಿ, ಅವಳನ್ನ ಸಮಾಧಾನವಾಗಿ ಮನೆ ಕರ್ಕೊಂಡು ಹೋಗೋಣ, ಆಮೇಲೆ ಮಾತಾಡೋಣ ಅಂತ ಹೇಳ್ತಾನೆ. ಹೇಳಿಯಪ್ಪ ಅಂತ ಅವ್ರ ಅಪ್ಪನಿಗೂ ಹೇಳ್ತಾನೆ. ಆಗ ಸರಿ ಆಯಿತು ಅಳಿಯಂದ್ರೆ, ನೀವು ಯಾವ ಕಡೆ ಇದ್ದೀರಾ, ನೀವು ಎಲ್ಲಿದ್ದೀರಾ ಹೇಳಿ, ನಾವೇ ಬಂದು ಪಿಕ್ ಮಾಡ್ತೀವಿ ಅಂತ ಕೇಳಿದ್ದಕ್ಕೆ, ನಾನು ಈ ಡಕೋಟಾ ಗಾಡಿನಲ್ಲಿ ಬರ್ತಾ ಇದ್ದೀನಿ, ನೀವು ಆ ಕಾರ್ನ ಮಾತ್ರ ಬಿಡಬೇಡಿ, ಅವನ್ನ ಮಾತ್ರ ಸುಮ್ಮನೆ ಬಿಡಬೇಡಿ, ಅವಳಿನ್ನು ಸುಮ್ಮನೆ ಬಿಡಬೇಡಿ ಅಂಕಲ್, ನನ್ನ ಮದುವೆ ಇವಾಗ ನಡೀಲೇಬೇಕು, ನನ್ನ ಮದುವೆ ತುಂಬ ಇಂಪಾರ್ಟೆಂಟ್ ಅಂಕಲ್, ಚಂದನ ಏನೇ ಆದರೂ ಆ ಟೆನ್ನಿಕಾಸ್ಟ್ ಮನೆಗೆ ಬರಲೇಬೇಕು ಅಂಕಲ್, ಅಲ್ಲಿಂದ ಎಲ್ಲ ಫೋನ್ ಕಾಲ್ ಬರ್ತಾ ಇದೆ, ಅಪ್ಪ ಅಮ್ಮನಿಗೆ ಏನಂತ ಹೇಳಿ, ರಿಲೇಟಿವ್ಸ್ಗೆ ಏನಂತ ಹೇಳಿ, ಫ್ರೆಂಡ್ಸ್ಗಳು ಕಾಲ್ ಮಾಡ್ತಾ ಇದ್ದಾರೆ, ಆಸ್ಟ್ರೇಲಿಯಾ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಏನಂತ ಹೇಳಿ, ಆ ಟೆನ್ನಿಕಾಸ್ಟ್ ನನ್ನ ಮದುವೆ ನಡೀಲೇಬೇಕು, ಚಂದನ ಮನೆಗೆ ಬರಲೇಬೇಕು ಅಂಕಲ್, ಬರಲೇಬೇಕು ಅಂತ ಹೇಳಿದ್ದಕ್ಕೆ, ಸರಿ ಅಳಿ ಅಂದರೆ ಆಯಿತು ಅಂತ ಹೇಳ್ತಿಂತಾನೆ. ಸರಿ ಅಂಕಲ್, ಆ ಕಾರಲ್ಲಿ ಇರೋರು ಅವರಿಬ್ಬರು, ನಂದಲ್ಲ ಕಾರು, ಅವರು ಇಬ್ಬರು ಇದ್ದಾರೆ, ಅದನ್ನು ನನ್ನ ಕಾರ್ ಕಂಡ ತಕ್ಷಣ ಸ್ಟಾಪ್ ಮಾಡಿ ಅಂಕಲ್, ಆದಷ್ಟು ಬೇಗ ಹಿಡೀರಿ ಅಂಕಲ್ ಅಂತ ಹೇಳಿದಾಗ, ಸರಿ ಆಯಿತು ಅಳಿ ಅಂದರೆ ನಾನು ಫೋನ್ ಇಡ್ತೀನಿ, ಆದಷ್ಟು ಬೇಗ ಅವ್ರನ್ನ ಕಂಡು ಹಿಡಿಯೋಣ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಮತ್ತು ಚಂದನ ಇನ್ನೇನು ಪ್ರಾಬ್ಲಮ್ ಸಾಲ್ವ್
ಏನಾಯಿತು ಅಂತ ಮುಂದೆ ಹೋಗ್ತಾ ಇರ್ತಾರೆ. ಆದರೆ ಹಿಂದೆಯಿಂದ ಅವ್ರ ಅಪ್ಪನ ಕಾರ್ ಬರ್ತಾ ಇರುತ್ತೆ. ಅದನ್ನ ನೋಡಿ ಶಾಕ್ ಆಗಿ ಅಯ್ಯೋ ಅಪ್ಪನ ಕಾರ್ ಬರ್ತಾ ಇದೆ ಅಂತ ಹೇಳಿದಾಗ ಹರಿ ಆಯಿತು ಮೇಡಮ್ ಹೆದರ್ಕೋಬೇಡಿ, ನೀವು ಅದು ಎಷ್ಟು ಜನ ಬರ್ತಾರೋ ಯಾರ್ಯಾರು ಬರ್ತಾರೋ ಬರಲಿ, ನಾನಿದ್ದೀನಿ ನಿಮಗೆ, ಯು ಡೋಂಟ್ ವರಿ ಅಂತ ಹೇಳ್ತಾ ಇರ್ತಾನೆ. ಹಾಗೆಯೇ ಈ ಕಡೆ ಆರ್ಯ ಕಾರೂ ಬರ್ತಾ ಇರುತ್ತೆ. ಅದನ್ನ ನೋಡಿ ಅಯ್ಯೋ ಇವನ್ ಕಾರೂ ಬರ್ತಾ ಇದೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಡೋಂಟ್ ವರಿ ಮೇಡಮ್, ಈ ಹರಿ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಟೆನ್ಷನ್ನು, ಎಷ್ಟು ಜನ ಬರ್ತಾರೋ ಬರಲಿ, ನಾನಿದ್ದೀನಿ, ನಾನೇ ಹ್ಯಾಂಡಲ್ ಮಾಡ್ತೀನಿ, ನೀವು ಸುಮ್ಮನೆ ಇರಿ ಮೇಡಮ್ ಹೆದರ್ಕೋಬೇಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆಯೇ ಈ ರೌಂಡಿ ಅವನು ನಮಗೇನೆ ಚಳ್ಳೆ ಹಣ್ಣು ತಿನ್ನಿಸ್ತಾನೋ, ಗುದ್ಸೋ ಗಾರ್ಗೆ ಗುದ್ಸೋ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಆರ್ಯ ಅಯ್ಯೋ ಅದ್ರಲ್ಲಿ ಚಂದನ ಇದೆ ಕಣೋ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಣ್ಣ ಗುದ್ಸೋದಿಲ್ಲ ಅಂತ ಅವ್ನು ಹೇಳ್ತಾನೆ. ಹರಿ ನಿಲ್ಲಿಸೋ ಗಾಡಿನ, ಸ್ಟಾಪ್ ಮಾಡೋ ನಿನ್ನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡೋದಿಲ್ಲ, ಸ್ಟಾಪ್ ಮಾಡೋ ಅಂತ ಹಿಂದೆ ಆರ್ಯ ಹೇಳ್ತಾನೆ ಇರ್ತಾನೆ. ಚಂದನ ತುಂಬಾ ಟೆನ್ಷನ್ ಆಗ್ತಾ ಇರ್ತಾಳೆ. ಹರಿ ಅಯ್ಯೋ ಈ ಲಾಕ್ಡೌನಲ್ಲಿ ಸಿಗಾಕೊಂಡಿರೋ ಒಂಥರ ಲವರ್ಸ್ ಥರ ಆಗ್ಬಿಟ್ಟಿದ್ದೀವಿ ಮೇಡಮ್ ಅಂತ ಹೇಳಿದ್ದಕ್ಕೆ ಏನಂದ್ರಿ ಲವರ್ಸಾ ಅಂತ ಹೇಳ್ತಾರೆ. ಆಗಲ್ಲ ಮೇಡಮ್, ಏನೋ ಫ್ಲೋನಲ್ಲಿ ಹೇಳಿಬಿಟ್ಟೆ, ನೀವೇನು ಮೇಡಮ್ ಇಂಥ ಕಷ್ಟದಲ್ಲೂ ಇಂಥ ಎಮರ್ಜೆನ್ಸಿನಲ್ಲೂ ಈ ಥರ ತಪ್ಪುಗಳನ್ನ ಕಂಡುಹಿಡಿತೀರಾ ಅಂತ ಹೇಳಿದ್ಗೆ ಸುಮ್ಮನೆ ನನಗೆ ಗೋಲ್ಡ್ ಮೆಡಲಿಸ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ಅಯ್ಯೋ ಮೇಡಮ್ ನಾವು ಬದುಕಿದ್ರೆ ಗೋಲ್ಡ್ ಮೆಡಲ್ನ ತುಂಬಾ ತಗೋಬೋದು ಮೇಡಮ್ ಅಂತ ಹೇಳಿದ್ದಕ್ಕೆ ಹಾಗಾದರೆ ನಾವು ಇವಾಗ ಅವ್ರ ಹತ್ರ ಸಿಕ್ಕಾಕೊಂಡ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರ ಅಂತ ಹೇಳಿದ್ದಕ್ಕೆ ಅಯ್ಯೋ ನೀವು ಮೇಡಮ್ ಹೆದರ್ಕೋಬೇಡಿ, ನಾನು ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಟೆನ್ಷನ್ನು, ನೀವು ಆರಾಮಾಗಿರಿ ಅಂತ ಹೇಳಿದ್ದಕ್ಕೆ ನೀವು ಇವಾಗ ಮಾತು ಕಮ್ಮಿ ಮಾಡಿ ಗಾಡಿನ ಫಾಸ್ಟಾಗಿ ಓಡಿಸಿ ಅವರು ಎಲ್ಲರೂ ಬಂದೇ ಬಿಟ್ರು ಅಂತ ಹೇಳಿದ್ದಕ್ಕೆ ಸರಿ ಮೇಡಮ್ ಆಯಿತು ನಾನು ಇದ್ದೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅಂದ್ಬಿಟ್ಟು ಗಾಡಿನ ಫಾಸ್ಟಾಗಿ ಓಡಿಸೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಚಂದನ ಅವರಪ್ಪ ಮತ್ತು ದಾಸ್ ಇಬ್ಬರೂ ಬರ್ತಾ ಇರ್ತಾರೆ. ನೋಡಿ ಅಪ್ಪ ಅವ್ರು ಯಾವ ಥರ ಗಾಡಿ ಓಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವರಪ್ಪ ನೀನು ನೋಡಿಕೊಂಡು ಆರಾಮಾಗಿ ಓಡಿಸೋ, ಇದು ಹಳ್ಳಿ ದಾರಿಗಳು ಮತ್ತು ವೆಹಿಕಲ್ಸ್ಗಳೆಲ್ಲ ಜಾಸ್ತಿ ಇರುತ್ತೆ, ನೀನು ಆರಾಮಾಗಿ ಓಡಿಸು ಅಂತ ಹೇಳ್ತಾ ಇರ್ತಾರೆ. ಹಾಗೆಯೇ ಆರ್ಯ ನಿಲ್ಲಿಸೋ ಹರಿ ಗಾಡಿನ ಅಂತ ಅಂದ್ಬಿಟ್ಟು ಹಿಂದೆನೇ ಚೇಂಜ್ ಮಾಡಿಕೊಂಡು ಬಂದು ಒಂದು ಕಡೆ ಸ್ಟಕ್ ಆಗಿಬಿಡ್ತಾರೆ. ಕಾರಿಂದ ಇಳಿದಿದ್ದೇನೆ, ಬಾರೋ ಕೆಳಗಡೆ, ಇಳಿಯ ಕೆಳಗಡೆ ಅಂತ ಹೇಳ್ತಾರೆ. ಆಗ ಚಂದನ ಅವರಪ್ಪ ಮತ್ತು ಅಣ್ಣ ಕೂಟ ಕೆಳಗಡೆ ಇಳಿ ಅಂತ ಹೇಳಿದಾಗ ಚಂದನ ಮತ್ತು ಹರಿ ಇಬ್ಬರೂ ಕೆಳಗಡೆ ಇಳಿತಾರೆ. ಆಗ ಆರ್ಯ ಕಿರ್ಚಾಡ್ತಾ ಇರ್ತಾನೆ, ಅಳಿಯಂದ್ರೆ ನೀವು ಸಮಾಧಾನವಾಗಿರಿ ಅಂತ ಹೇಳಿದ್ದೇನೆ, ಬಮ್ಮ ಚಂದನ ಮನೆಗೆ ಹೋಗೋಣ, ಬಾಮಗಳೇ ಮನೆಗೆ ಹೋಗೋಣ, ಇಲ್ಲೇನು ಮಾತಾಡೋದು ಬೇಡ, ನಿನಗೆ ನಾವು ಅಲ್ಲಿ ಏನೂ ಮಾಡೋದಿಲ್ಲ, ಬಾಮ ಮನೆಗೆ ಹೋಗೋಣ ಅಂತ ಹೇಳಿದ್ದಕ್ಕೆ ಚಂದನ ಬರೋದಿಲ್ಲ ಅಂತ ತಲೆ ಅಳ್ಳಾಡಿಸಿ ಹಿಂದೆ ಹೋಗಿ ಹರಿ ಕೈನ ಹಿಡ್ಕೊತಾಳೆ. ಆಗ ಆರ್ಯಗೆ ಕೋಪ ಬರುತ್ತೆ. ನೋಡಿ ಅಂಕಲ್ ಹೋಗಿ ಹೇಗೆ ಅವ್ನ ಕೈ ಹಿಡ್ಕೊತಾ ಇದ್ದಾಳೆ ನನಗೆ ಅಂತ ಕೋಪ ಮಾಡ್ಕೊತಿರ್ತಾನೆ. ಅಳಿಯಂದ್ರೆ ನೀವು ಕೂಲಾಗಿರಿ ಆರಾಮಾಗಿರಿ ಅಂತ ಹೇಳಿಬಿಟ್ಟು ಬಮ್ಮ ಚಂದನ ಅಂತ ಹೇಳಿದಾಗ ಅವಳು ಬರ್ತಾ ಇರೋದಿಲ್ಲ. ಅದಕ್ಕೆ ಇವಾಗ ರಿಕ್ವೆಸ್ಟ್ ಮಾಡೋ ಟೈಮ್ ಅಲ್ಲ, ಹೇಳ್ಕೊಂಡು ಹೋಗಿ ಅಂಕಲ್, ಹೇಳ್ಕೊಂಡು ಬನ್ನಿ ಅಂಕಲ್ ಅವಳನ್ನ ಅಂತ ಹೇಳಿದಕ್ಕೆ ಅಳಿಯಂದ್ರೆ ನೀವು ಆರಾಮಾಗಿರಿ ಅಂತ ಹೇಳಿಬಿಟ್ಟು ಬಮ್ಮ ಚಂದನ ಅಂತ ಹೇಳಿದಾಗ ಅವಳು ಬರ್ತಾ ಇರೋದಿಲ್ಲ. ಆಗ ಹರಿ ತನ್ನ ಕೈನ ಹಿಡ್ದಿರೋ ಚಂದನ ಕೈನ ಬಿಡಿಸ್ಕೊಂಡು ನಿಂತ್ಕೊತಾನೆ. ಆಗ ಎಲ್ಲರೂ ಇದೇನು ಅಂತ ಶಾಕ್ ಆಗ್ತಾರೆ. ಮತ್ತು ಹರಿ ಅವಳ ಕೈನ ಹಿಡ್ಕೊಂಡು ಬಂದು ಅವ್ರ ಅಪ್ಪನಿಗೆ ಒಪ್ಸೋದಕ್ಕೆ ಅಂತ ಮುಂದೆ ಕರ್ಕೊಂಡು ಬರ್ತಾನೆ. ಅವ್ರ ಅಪ್ಪನಿಗೆ ತುಂಬಾ ಖುಷಿ ಆಗುತ್ತೆ, ನನ್ನ ಮಗಳು ನನ್ನ ಕೈಗೆ ಸಿಕ್ಕಿದ್ಲು ಅಂತ ಹಿಡ್ಕೊಳ್ಳೋ ಹೋಗ್ತಾ ಇರ್ತಾರೆ. ಅಷ್ಟೊಳಗಡೆ ಹರಿ ಓಡ್ರಿ ಅಂತ ಅಂದ್ಬಿಟ್ಟು ಚಂದನನ್ನ ಓಡಿಸ್ಕೊಂಡು ಕರ್ಕೊಂಡು ಬಂದ್ಬಿಡ್ತಾನೆ. ಆಗ ಅವ್ರ ಅಪ್ಪನಿಗೆ ತುಂಬಾ ಬೇಸರ ಆಗುತ್ತೆ, ಬೇಜಾರಾಗಿ ಸುಮ್ಮನೆ ಆಗ್ಬಿಟ್ಟಿರ್ತಾರೆ, ಓಡ್ ಬರೋದಿಲ್ಲ. ಆರ್ಯ ಮತ್ತು ಅವರ ಅಣ್ಣ ಎಲ್ಲರೂ ಹಿಂದೆ ಅಟ್ಟಿಸ್ಕೊಂಡು ಬರ್ತಾರೆ ರೌಡಿಗಳೆಲ್ಲ. ಆಗ ಅವರಿಬ್ರು ಮರಳನ್ನ ಅವ್ರ ಕಣ್ಣಿಗೆ ಏರ್ಚಿ ಅಲ್ಲಿಂದ ಓಡೋಕೆ ಶುರು ಮಾಡ್ತಾರೆ. ದಾಸ್ ಮತ್ತೆ ವಾಪಸ್ ಬಂದು ಯಾಕಪ್ಪ ನೀವು ವಾಪಸ್ ಬರಲೇ ಇಲ್ವಲ್ಲ, ಓಡ್ ಬರಲಿಲ್ವಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲ ಕಣೋ, ನಾನು ಕೈ ತುತ್ತು ಕೊಟ್ಟು ಬೆಳೆಸಿದ್ದೀನಿ, ಅವಳನ್ನ ತಿನ್ನಿಸಿದ್ದೀನಿ, ಆದರೆ ಅವಳು ಈ ನೆನ್ನೆ ಪರಿಚಯ ಆದವನು ಹಿಂದೆ ಓಡೋಗ್ತಾ ಇದ್ದಾಳಲ್ಲ, ನಮ್ಮ ಚಂದನೇ ಹೋಗ್ತಾ ಇರೋದ ಅಂತ ಹೇಳಿದ್ದಕ್ಕೆ ಖಂಡಿತ ಅವಳೇನೆ ಅಪ್ಪ, ಖಂಡಿತ ಅವಳನ್ನು ವಾಪಸ್ ಕರ್ಕೊಂಡು ಬರೋಣ, ಅವಳನ್ನ ಕರ್ಕೊಂಡೇ ಮನೆಗೆ ಹೋಗೋಣ, ಏನೋ ಹೆದರ್ಕೋಬೇಡಿ, ನಮ್ಮ ಚಂದನ ವಾಪಸ್ ಬಂದೇ ಬರ್ತಾಳೆ ಅಪ್ಪ ಅಂತ ಹೇಳಿ ನೀವು ರಿಲ್ಯಾಕ್ಸ್ ಆಗಿರಿ ಅಪ್ಪ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟು ಕಾರ್ನ ಹತ್ಕೊತಾರೆ. ಇಲ್ಲಿ ಆರ್ಯ ಅವರಿಬ್ರು ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಆಗ ಇಬ್ರಿಗೂ ತುಂಬ ಸುಸ್ತಾಗಿ ನನ್ನಿಂದ ಆಗಲ್ಲ ಅಂತ ಚಂದನ ಹೇಳ್ತಾ ಇರ್ತಾಳೆ. ಹಾಗಾದರೆ ನಾವು ಸರೆಂಡರ್ ಆಗ್ಬಿಡೋಣ ಅಂತ ಹೇಳಿದ್ಕೆ ಅದೇ ಬೆಸ್ಟ್ ಆಪ್ಷನ್ ಅಂತ ಚಂದನ ಹೇಳ್ತಾಳೆ. ಅಷ್ಟರೊಳಗಡೆ ಆರ್ಯ ಹಿಂದೆ ಬರ್ತಾ ಇರೋದನ್ನ ನೋಡಿ ಅಯ್ಯೋ ಅವ್ನು ಓಡ್ ಬಂದ, ಬನ್ನಿ ಅಂತ ಹೇಳ್ಕೊಂಡು ಇಬ್ರು ಓಡ್ ಬರೋಕ್ಕೆ ಶುರು ಮಾಡ್ತಾರೆ. ಚಂದನ ಅವ್ರ ಅಪ್ಪನಿಗೆ ಮತ್ತು ಅಣ್ಣನಿಗೆ ಫೋನ್ ಮಾಡಿ ಅಂಕಲ್ ನನ್ನ ಕಣ್ಣು ಮುಂದೆನೇ ಚಂದನ ಇದ್ದಾಳೆ, ಇಲ್ಲಿಗೆ ಬನ್ನಿ, ನಾನು ಲೊಕೇಶನ್ ಕಳಿಸಿದ್ದೀನಿ, ನಾನು ಇರೋ ಕಡೆ ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಅವನು ಹುಡ್ಕೋಕೆ ಶುರು ಮಾಡ್ತಾರೆ. ಇಬ್ರು ಒಂದು ಕಡೆ ಲಾಕ್ ಆಗಿಬಿಟ್ಟು ನಿಂತಾರೆ. ಹರಿ ಮತ್ತು ಚಂದನ ಇಲ್ಲಿ ಹರಿನ ಹುಡ್ಕೊಂಡು ಅವ್ರ ಮನೆ ಹತ್ರ ಏಜೆನ್ಸಿ ಓನರ್ ಬರ್ತಾನೆ. ಎಲ್ಲೋ ಅವನು ಬಾರೋ ಹೊರಗಡೆ ಅಂತ ಕರೆದಾಗ ಓ ಅಣ್ಣ ನೀವಾ ಇಲ್ಲೇನೋ ನೀವು ಅಂತ ಹೇಳಿದ್ದಕ್ಕೆ ಎಲ್ಲೋ ಅವನು ಅಂತ ಕೇಳಿದ್ದಕ್ಕೆ ಯಾರಣ್ಣ ಅಂತ ಹೇಳಿದ್ದಕ್ಕೆ ಎಲ್ಲಿ ನಂಬಿಕಸ್ತ ಅಂತ ಒಬ್ರು ಮನೆ ಕಳಿಸಿದ್ರೆ ಈಗ ಮಾಡೋದು ಅಂತ ಹೇಳಿದ್ದಕ್ಕೆ
ಏನು ಹೇಳ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ, ಏನು ಹೇಳಿ ಅಣ್ಣ ಸರಿಯಾಗಿ ಅಂತ ಮುತ್ತು ಕೇಳ್ತಾನೆ. ಅದಕ್ಕೆ ಮುತ್ತು ತುಂಬ ನಾಟಕ ಆಡಬೇಡ, ಎಲ್ಲೋ ಅವನು ಕರಿಯೋ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ಅವ್ನ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ದಕ್ಕೆ, ಅವ್ನ ಮನೆಯಲ್ಲಿ ಇಲ್ಲ ಅಂತ ನನಗೂ ಗೊತ್ತು ಅಂತ ಹೇಳಿದ್ದಕ್ಕೆ, ಮಹಿ ಅವ್ನ ಮನೆಯಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಯಾಕೆ ಇಲ್ಲೇ ಪುಂಗಿ ಓದ್ತಾ ನಿಂತಿದೀಯ ಅಂತ ಹೇಳಿದ್ದಕ್ಕೆ, ಚೋಟು ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ ಅಂತ ಹೇಳಿದ್ದಕ್ಕೆ, ಅಣ್ಣ ಅವನೇನೋ ಚಿಕ್ಕವನು ಸುಮ್ಮನೆ ಮಾತಾಡ್ಬಿಟ್ಟಿಂಟ, ಕ್ಷಮಿಸ್ಬಿಡಿ ಅಣ್ಣ, ಏನಾಯಿತು ಹೇಳಿ ಅಣ್ಣ ಅಂತ ಹೇಳಿದ್ದಕ್ಕೆ, ಎಲ್ಲೋ ಅವನು ಎಲ್ಲಿದ್ದಾನೆ ಹೇಳ್ಬಿಡು ನೀನು ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ನೀವೇ ಯಾವುದೊಂದು ಮದುವೆ ಮನೆಗೆ ಡ್ರೈವರ್ ಆಗಿ ಕಳಿಸಿದ್ರಲ್ಲ ಅಣ್ಣ ಅಂತ ಹೇಳಿದ್ದಕ್ಕೆ, ಹೌದು ನಾನು ಡ್ರೈವರ್ ಆಗಿ ಕಳಿಸ್ದೆ ನಂಬಿಕಸ್ತ ಹುಡುಗ ಅಂತ ಅಂದ್ಬಿಟ್ಟು, ಆದರೆ ಅವ್ನು ಅಲ್ಲಿ ಮಾಡಿರೋದೇನು ಆಟಗಳು ಆಡ್ಕೊಂಡು ಓಡೋಗಿದ್ದಾನೆ ಅಂತ ಹೇಳಿದ್ದಕ್ಕೆ, ಅಣ್ಣ ಏನು ಹೇಳ್ತಾ ಇದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮದುವೆಗೆ ಅಂತ ಹೋದವನು ಮದುಮಗ ಆಗೋಕೆ ಹೊರಟಿದ್ದಾನೆ ಅವನು ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾ ಇದ್ದೀರಾ ಅಣ್ಣ, ಇದು ಅರ್ಥ ಆಗ್ತಾ ಇಲ್ಲ, ಸರಿಯಾಗಿ ಹೇಳಿ ಅಣ್ಣ ಅಂತ ಮುತ್ತು ಕೇಳ್ತಾನೆ. ಅದಕ್ಕೆ ಮದುವೆಗೆ ಅಂತ ಹೋದವನು ಮದುಮಗಳನ್ನೇ ಹಾರಿಸ್ಕೊಂಡು ಓಡೋಗಿದ್ದಾನೆ ಅಂತ ಹೇಳಿದಾಗ ಇಲ್ಲಿ ಮುತ್ತುಗೆ ತುಂಬಾ ಶಾಕ್ ಆಗುತ್ತೆ. ಇದಾಗಿತ್ತು ಇವತ್ತಿನ ಸ್ಟೋರಿ. ಈ ಸ್ಟೋರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.